ಆಟ ಕಾದಾಟಕ್ಕೆ ಕಾರಣವಾದಂತಹ ಕತೆ ಇದು. ಮಕ್ಕಳ ಕ್ರಿಕೆಟ್ ಆಟ ಎರಡು ಸಮುದಾಯಗಳ ಕಾದಾಟಕ್ಕೆ ಕಾರಣ ಆಯಿತು. ಕ್ರಿಕೆಟ್ ಆಟ ವಿಕೋಪಕ್ಕೆ ತಿರುಗಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾದಂತಹ ಕತೆ ಇದು. ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಕಲ್ಲು ತೂರಾಟ ನಡೀತು, ತಲ್ವಾರ್ ಪ್ರದರ್ಶನ ಮಾಡಿ ಅಟ್ಟಹಾಸ ತೋರಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಲಾಂಗ್ ಎಸೆದಿದ್ದಾರೆ ಕಿಡಿಗೇಡಿಗಳು. ಮನೆಗಳ ಮೇಲೆ ಕಲ್ಲು ತೂರಿ ತಲ್ವಾರ್ ಪ್ರದರ್ಶನ ಮಾಡಿದ್ದಾರೆ. ಆ ಮಟ್ಟಿಗೆ ಹೋಗಿದೆ ಇದು. ಅಬ್ದುಲ್ ಎಂಬಾತನಿಂದ ನಡು ರಸ್ತೆಯಲ್ಲೇ ತಲ್ವಾರ್ ಪ್ರದರ್ಶನ. ಶಹಾಪುರ ಠಾಣೆಯ ಕೂಗಳತೆ ದೂರದಲ್ಲಿರುವಂತಹ ಆಳ್ವಾನ್ ಗಲ್ಲಿಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳತ್ತ ತಲ್ವಾರ್ ಎಸೆದಿದ್ದಾರೆ ಕಿಡಿಗೇಡಿಗಳು. ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆದ ಕಾದಾಟ ಯಾವ ಮಟ್ಟಿಗೆ ಹೋಯ್ತು ನೋಡಿ. ಇಲ್ಲಿ ಕಲ್ ತೂರಿದ್ದಾರೆ. ಎರಡು ಗುಂಪುಗಳ ನಡುವೆ ಘರ್ಷಣೆ ಆಯ್ತು ಅಂತ ಪೊಲೀಸರು ಬಂದ್ರೆ ಆ ಪೊಲೀಸರಿಗೆ ತಲ್ವಾರ್ ತೋರಿದ್ದಾರೆ. ಭಾರಿ ಬಿಗುವಿನ ವಾತಾವರಣ. ಮನೆಗಳ ಮೇಲೆ ಕಲ್ ತೂರಿ ತಲ್ವಾರ್ ಪ್ರದರ್ಶನ ಮಾಡಿ ಅಬ್ದುಲ್ ಎಂಬಾತ ನಡು ರಸ್ತೆಯಲ್ಲಿ ತಲ್ವಾರ್ ತೋರ್ತಾನೆ, ಅದು ಕೂಡ ಪೊಲೀಸರಿಗೆ. ಶಹಾಪುರ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿದೆ ಇದು ಆಳ್ವಾನ್ ಗಲ್ಲಿ. ಮಹಿಳಾ ಪೊಲೀಸ್ ಅಧಿಕಾರಿಗಳತ್ತ ತಲ್ವಾರ್ ಎಸೆದಿದ್ದಾರೆ ಕಿಡಿಗೇಡಿಗಳು, ಲಾಂಗ್ ಎಸೆದಿದ್ದಾರೆ. ಆ ದೃಶ್ಯ ಎಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ, ಗಮನಿಸ್ತಾ ಇದ್ದೀವಿ. ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಗುಂಪು ಘರ್ಷಣೆಯಾಗಿದೆ. ಎರಡು ಗುಂಪಿನಿಂದ ಶಹಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಎರಡೂ ಗುಂಪಿನಿಂದ ತಲಾ 5 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ತಲ್ವಾರ್ ಎಸೆದ ಅಬ್ದುಲ್ ಎಂಬಾತನನ್ನ ಬಂಧಿಸಲಾಗಿದೆ ಪೊಲೀಸರಿಂದ. ಚಿಕಿತ್ಸೆ ಪಡೆದು ರಾತ್ರಿಯೇ ಡಿಸ್ಚಾರ್ಜ್ ಆಗಿದ್ದಾರೆ ಗಾಯಾಳುಗಳು. ಕಲ್ಲು ತೂರಾಟ, ಹಲ್ಲೆ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ಸಂಜೆ 5 ಗಂಟೆಗೆ ಮಕ್ಕಳ ನಡುವೆ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು. ಈ ಗಲಾಟೆ ಮಧ್ಯ ಪ್ರವೇಶಿಸಿತು ಎರಡು ಗುಂಪಿನ ಯುವಕರ ನಡುವಿನ ಗಲಾಟೆಯಲ್ಲಿ 8 ಜನರಿಗೆ ಗಾಯ ಆಗಿತ್ತು. ಗಾಯಾಳುಗಳನ್ನ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯ ಅವರನ್ನ ಡಿಸ್ಚಾರ್ಜ್ ಸಹ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲೀಗ ಬಿಗುವಿನ ವಾತಾವರಣ. ಪೊಲೀಸರನ್ನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತು ಸಾಯಂಕಾಲ ಅದು ಸ್ಕೂಲ್ ಕಾಂಪೌಂಡಲ್ಲಿ ಕ್ರಿಕೆಟ್ ಗೇಮ್ ಅವರು ಆಡ್ತಾ ಇದ್ದಾರೆ. ಹುಡುಗರು ಡೈಲಿ ಅಲ್ಲಿ ಆಡ್ತಾ ಇದ್ದಾರೆ. ಅದು ಒಂದು ಗ್ರೌಂಡ್ ಇದೆ, ಸೊ ಯಾವಾಗಲೂ 2-3 ಟೀಮ್ ಆಡ್ತಾ ಇದ್ದಾರೆ. ಸೊ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆ ಟೈಮ್ದಲ್ಲಿ ಮತ್ತೆ ಇನ್ನೊಂದು ಸತಿ ಅವರು ನಡುವೆದಲ್ಲಿ ಮತ್ತೆ ಇನ್ನೊಂದು ಗಲಾಟೆ ಶುರು ಆಗಿದೆ. ಆದರೆ ನಮ್ಮ ಪೊಲೀಸ್ ಸ್ಟಾಫ್ ಆಲ್ರೆಡಿ ಆಲೇ ಇದ್ದಾರೆ, ಸೊ ಅವರು ಬಿಡಿಸಿದ್ದು ಮತ್ತೆ ನಿಲ್ಲಿಸಿದ್ದಾರೆ. ಸೊ ಬೈರಟ್ಟೆ ಮತ್ತೆ ಎಲ್ಲ ಇನ್ಸ್ಪೆಕ್ಟರ್ ACP ಕೂಡ ಸ್ಪಾಟ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್, ಆಟ ಆಡ್ತಾ ಇದ್ದಿದ್ದು ಮಕ್ಕಳು, ಘರ್ಷಣೆ ಮಾಡಿಕೊಂಡಿದ್ದು ಎರಡು ಗುಂಪಿನ ಯುವಕರು. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಯಾಕೆ ಗಲಾಟೆ ಆರಂಭ ಆಯಿತು? ಜೊತೆಗೆ ಪೊಲೀಸರ ಮೇಲೆಯೇ ತಲ್ವಾರನ್ನ ಎಸೆಯುವುದಕ್ಕೆ ಮುಂದಾಗಿದ್ರು ಕಿಡಿಗೇಡಿಗಳು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನಿಲ್? ಪ್ರಗತಿ, ಬೆಳಗಾವಿಯ ಶಹಾಪುರ ಪೊಲೀಸ್ ಠಾಣೆಯಿಂದ ಅಣತಿ ದೂರದಲ್ಲಿರ್ತಕ್ಕಂಥ ಅಲ್ವಾನ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಿನ್ನೆ ನಡೆದಿರುವಂಥದ್ದು. ನಿನ್ನೆ ಸಂಜೆ ಏನು ಅಲ್ವಾನ್ ಗಲ್ಲಿಯಲ್ಲಿ ಇರ್ತಕ್ಕಂಥ ಮರಾಠಿ ಶಾಲಾ ಮೈದಾನದಲ್ಲಿ ಇಲ್ಲಿನ ಮಕ್ಕಳು ಕ್ರಿಕೆಟನ್ನು ಆಡ್ತಾ ಇದ್ರು. ಮೈದಾನದ ವಿಚಾರವಾಗಿ ಮಕ್ಕಳ ನಡುವೆ ಗಲಾಟೆ ಆಗಿರುವಂಥದ್ದು. ಈ ಗಲಾಟೆಗೆ ಎರಡು ಸಮುದಾಯಗಳ ಯುವಕರು ಕೂಡ ಇದೊಂದು ಎಂಟ್ರಿ ಕೊಟ್ಟಿದ್ದ ಪರಿಣಾಮವಾಗಿ ಇದು ವಿಕೋಪಕ್ಕೆ ತಿರುಗಿರುವಂಥದ್ದು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಇದೇ ಅಲ್ವಾನ್ ಗಲ್ಲಿಯಲ್ಲಿರ್ತಕ್ಕಂತಹ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿರುವಂಥದ್ದು. ರಸ್ತೆಗಳ ಮೇಲೆ ಕೂಡ ಕಲ್ಲು ತೂರಾಟ ಮಾಡಿ, ಅಂದರೆ ಟಾರ್ಗೆಟ್ ಮಾಡಿ, ಹಿಂದೂ ಸಮುದಾಯ ಟಾರ್ಗೆಟ್ ಮಾಡಿ ಕಲ್ಲನ್ನು ತೂರಾಟ ಮಾಡಲಾಗಿದೆ. ಹೀಗಾಗಿ ಈ ಒಂದು ಸಂಗತಿಯನ್ನು ಇಲ್ಲಿನ ನಿವಾಸಿಗಳು ಪೊಲೀಸರ ಗಮನಕ್ಕೆ ತರ್ತಾರೆ. ಪೊಲೀಸರು ಬಂದ ತಕ್ಷಣವೇ ಪೊಲೀಸ್ ವೆಹಿಕಲ್ ಬರ್ತಿದ್ದಂತೆ ತಳವಾರನ್ನು ಕೂಡ ಎಸೆಯಲಾಗಿದೆ. ಹೀಗಾಗಿ ಘಟನೆಯಲ್ಲಿ ಕೂಡ 10ಕ್ಕೂ ಅಧಿಕ ಜನರಿಗೆ ಗಾಯ ಆಗಿತ್ತು. ಎಲ್ಲರನ್ನೂ ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಈಗ ಎರಡೂ ಸಮುದಾಯಗಳ 5 ಜನರನ್ನು ಕೂಡ ಬಂಧಿಸಲಾಗಿದೆ. ಈ ಎಲ್ಲ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಗಲ್ಲಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಪ್ರಗತಿ.
ಎಸ್ ಅನಿಲ್, ಆದ್ರೆ ಮಕ್ಕಳ ಆಟ ಈ ರೀತಿಯಲ್ಲಿ ತಲವಾರ್ ತೋರೋ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅಲ್ಲಿ ಏನು ಸಮುದಾಯಗಳ ನಡುವೆ ಈ ಹಿಂದೆ ಏನಾದ್ರೂ ಘರ್ಷಣೆ ಆದದಿದೆಯಾ, ದ್ವೇಷ ಇತ್ತಾ, ಅಂಥದ್ದೇನಾದ್ರು ಪ್ರಕರಣಗಳು ಸಂಭವಿಸಿದ್ದು ಕಂಡು ಬಂದಿದ್ಯಾ? ಯಾಕಂದ್ರೆ ಪೊಲೀಸರಿಗೂ ಕೂಡ ಅವರ ಹೆದರಲ್ಲ, ಪೊಲೀಸರಿಗೆ ಅವರು ತಲವಾರ್ ತೋರಿಸ್ತಾರೆ, ಲಾಂಗ್ ಎಸಿತಾರೆ ಅಂತಂದ್ರೆ ಇದು ಎಂತಹ ರೀತಿಯ ವರ್ತನೆ ಅಂತ? ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿಮಾ 2-3 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಗಲಾಟೆ ಇಲ್ಲಿ ನಡೆದಿತ್ತು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ನೀಡ್ತಿರುವಂಥದ್ದು. ಆದರೆ ನಿನ್ನೆ ನಡೆದಂತಹ ಏನು ಮಕ್ಕಳ ಕ್ರಿಕೆಟ್ ಇದೆ ಅದೊಂದು ನೆಪ ಮಾತ್ರ ಅಂಥೇಳಿ ಹೇಳಲಾಗ್ತಿದೆ. ಹೀಗಾಗಿ ಹಿಂದಿನ ವೈಷಮ್ಯವನ್ನು ಇಟ್ಕೊಂಡು ನಿನ್ನೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಈ ಒಂದು ಗಲಾಟೆ ಆಗಿದೆ ಅಂಥೇಳಿ ಇಲ್ಲಿನ ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡ್ತಿರುವಂಥದ್ದು. ಬೆಳಗಾವಿ ನಗರದಲ್ಲಿ ಮೊದಲು ಒಂದು 4-5 ವರ್ಷಗಳ ಹಿಂದೆ ಪ್ರತಿನಿತ್ಯವೂ ಕಲ್ಲು ತೂರಾಟದಂತಹ ಪ್ರಕರಣಗಳು ನಡೀತಿದ್ವು. ಬಳಿಕ ಅವು ನಿಯಂತ್ರಣಕ್ಕೂ ಕೂಡ ಬಂದಿರುವಂಥದ್ದು. ಈಗ ಮತ್ತೆ ಅಲ್ವಾನ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ನಡೆದಿರುವಂಥದ್ದು. ಹೀಗಾಗಿ ಬೆಳಗಾವಿ ನಿವಾಸಿಗಳಲ್ಲೂ ಕೂಡ ಇದು ಆತಂಕ ಕೂಡ ಕಾರಣವಾಗಿರುವಂಥದ್ದು. ಪೊಲೀಸರು ಸ್ಥಳಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲೇ ತಳವಾರನ್ನು ಎಸೆದಿರುವಂಥದ್ದು. ಹೀಗಾಗಿ ಪೊಲೀಸರ ಬಗ್ಗೆ ಇಲ್ಲಿನ ನಿವಾಸಿಗಳಿಗೆ ಭಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಆ ಎಲ್ಲ ತಳವಾರ ಎಸೆದಿದ್ದು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಅವರ ಮಹಿಳೆ ಕೂಡ ಇರುವಂಥದ್ದು. ಮಹಿಳೆಯನ್ನು ಕೂಡ ಟಾರ್ಗೆಟ್ ಮಾಡಿ ಆ ತಳವಾರನ ಎಸೆಯಲಾಗಿತ್ತ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.